ಹಲೋ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಒಂದು ಬ್ರೇಕ್ಫಾಸ್ಟ್ ರೈಡು. ಸೊ ಮನೆಯಿಂದ ಒಂದು 50 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ತಿಮ್ಮಪ್ಪನ ಬೆಟ್ಟ ಅಂತ ಒಂದಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ ರೈಡ್ ಅಂತ ಅಂದಾಗ ಬ್ರೇಕ್ಫಾಸ್ಟ್ ಇರಲೇಬೇಕಲ್ಲ. ಸೊ ಅದಕ್ಕೆ ಬಿಡದಿ ತಟ್ಟೆ ಇಡ್ಲಿಲಿ ಶುರು ಹಚ್ಕೊಳ್ತೀವಿ. ಅದಾದಮೇಲೆ ಬೆಟ್ಟಕ್ಕೆ ಹೋಗ್ತೀವಿ. ಬನ್ನಿ ಶುರು ಹಚ್ಕೊಳ್ಳೋಣ. ಸೊ ಪುನಃ ಪಯಣ ಸ್ಟಾರ್ಟ್. ನಾವು ಮೊದಲು ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸಖತ್ ಇಂಪ್ರೂವ್ ಮಾಡಿದ್ದಾರೆ ನೋಡಿ. ಫುಲ್ಲು ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿ ನೀಟಾಗಿ, ರೆಸ್ಟ್ ರೂಮ್ಸ್ ಎಲ್ಲ ಮೊದಲು ನಾವು ಫಸ್ಟ್ ಟೈಮ್ ಬಂದಾಗ ಅವೆಲ್ಲ ಏನೂ ಇರಲಿಲ್ಲ. ದೇವಸ್ಥಾನ ಇದೆ ಇಲ್ಲಿ. ಅದಾದಮೇಲೆ ಈ ವ್ಯೂ ಪಾಯಿಂಟ್ ಇದೆ. ಇದೆಯಾ ನೋಡಿ ಹೆಂಗೆ ಕಾಣಿಸುತ್ತೆ ಇದು ವ್ಯೂ ಪಾಯಿಂಟ್. ಇದೆ ಟಾಪ್ ವ್ಯೂ ಪಾಯಿಂಟ್ ಇದು. ಸೊ ನಿಮಗೆ ಮೇಲಿಂದ ಎಲ್ಲ ಕಾಣಿಸುತ್ತೆ ನೋಡಿ. ಇದೆಲ್ಲ ಫುಲ್ ಹಳ್ಳಿಗಳು, ಸುತ್ತ ಬೆಟ್ಟಗಳು ನೋಡಿ. ಸೊ ದೇವಸ್ಥಾನ ಪಕ್ಕನೇ ನಿಮಗೆ ಒಂದು ವ್ಯೂ ಪಾಯಿಂಟ್ ಇರುತ್ತೆ. ಮೇಲಿಂದ ನೀವು ನೋಡಿದ್ರೆ ಫುಲ್ ಅಲ್ಲಿ ಕೆಳಗಡೆ ಹಳ್ಳಿ, ಆಮೇಲೆ ಬೆಟ್ಟಗಳೆಲ್ಲ ಕಾಣಿಸುತ್ತೆ. ಸೊ ಇನ್ನೊಂದು ಸ್ವಲ್ಪ ಮೇಲೆ ನಡ್ಕೊಂಡು ಹೋಗೋಣ. ಸೊ ಅಲ್ಲಿ ತನಕನೂ ಹೋಗ್ಬೋದು ಇವಾಗ ಬೈಕಲ್ಲಿ. ಮೊದಲು ಲಾಸ್ಟ್ ಟೈಮು ಬ್ಯಾರಿಕೇಡ್ ಹಾಕ್ತಿದ್ರು. ಈ ಸತಿ ಸ್ವಲ್ಪ ಫ್ರೀಡಮ್ ಇದೆ. ಮಜಾ ಇದೆ ಗುರು ಓಡಿಸೋದಿಲ್ಲಿ. ಸೊ ಮೇಲೆ ತನಕ ಬರ್ಬೋದು. ಸೊ ಇಲ್ಲಿ ತುಂಬ ಜನ ಬಂದಿದ್ದಾರೆ ಆ್ಯಕ್ಚುಲಿ. ನಿಮಗೆ ಕಾಣಿಸುತ್ತೆ ನೋಡಿ ಹಿಂದೆ ತಿಮ್ಮಪ್ಪನ ಬೆಟ್ಟ ಹಿಂಗೆ ಕಾಣಿಸುತ್ತೆ. ಅದೇ ಆ ಬೆಟ್ಟ ಅದು. ಸೊ ಸರೌಂಡಿಂಗ್ ಫುಲ್ಲು ಬೆಟ್ಟಗಳೇ ಇರೋದು. ಸೊ ಹಂಗೆ ಒಂದು ವಾಕ್ ಹೋಗ್ಬಿಟ್ಟು ಕೆಳಗಡೆ ತನಕ ಹೋಗಿ ಬರೋಣ ಅಂತ ಬನ್ನಿ. ಸೊ ನಾನು ಒಂದಷ್ಟು ಜಾಗಗಳು ಬ್ರೇಕ್ಫಾಸ್ಟ್ ರೈಡ್ಸ್ ಫ್ರಮ್ ಬ್ಯಾಂಗ್ಳೂರ್ ಅಂತ ಒಂದು ಪ್ಲೇ ಲಿಸ್ಟ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಎಲ್ಲನೂ ಹಾಕಿರ್ತೀನಿ, ಎಲ್ಲ ವೀಡಿಯೋಸ್. ಇವೆಲ್ಲ ಯಾವ್ಯಾವ ವೀಡಿಯೋಸ್ ಬರುತ್ತೋ ಬೆಂಗಳೂರಿಂದ ಹೋಗೋಕ್ಕೆ ಒಂದು 100 ಕಿಲೋಮೀಟರ್ಸು, ಅದನ್ನೆಲ್ಲ ಒಂದು ಪ್ಲೇ ಲಿಸ್ಟಲ್ಲಿ ಹಾಕೋಣ ಅಂತ. ಸೊ ಫಸ್ಟ್ ಒನ್ ನಾನು ಸ್ಟಾರ್ಟ್ ಮಾಡಿದ್ದೆ ಈ ತಿಮ್ಮಪ್ಪನ ಬೆಟ್ಟದ್ದು. ಸೊ ನೋಡಿ ನಾವು ಬೈಕೆಲ್ಲ ಅಲ್ಲಿಟ್ಟಿದ್ದೀವಿ. ಅಲ್ಲಿಟ್ಬಿಟ್ಟು ನೋಡ್ಕೊಂಡು ಬರ್ತಾಯಿದ್ದೀವಿ. ಸೊ ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ಬಟ್ ಅಂದರೂ ನೋಡೋಣ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ, ಕೆಳಗಡೆ ಎಷ್ಟು ತನಕ ಹೋಗೋಕ್ಕಾಗುತ್ತೆ ನೋಡೋಣ ಅಂತ. ಸೊ ಅಲ್ಲಿ ಯಾರೋ ಹೋಗಿ ನಾಮ ಬರೆದಿದ್ದಾರೆ. ಸೊ ನೋಡೋಣ ಎಷ್ಟು ತನಕ ಹೋಗೋಕ್ಕಾಗುತ್ತೋ ನೋಡೋದು. ನೋಡಿ ಈ ಥರ ಡೈರೆಕ್ಷನ್ಸ್ ಹಾಕಿದ್ದಾರೆ. ಆಮೇಲೆ ಈ ಥರ ನಾಮ ಬರೆದಿದ್ದಾರೆ. ಸೊ ನಾಮ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಸ್ಟೀಪ್ ಇದೆ ಇದು ನೋಡಿ. ಇವಾಗ ತಿಮ್ಮಪ್ಪನ ಬೆಟ್ಟ ಹತ್ತಿರ ಬರ್ತಾ ಇದೆ ನಮಗೆ. ಸೊ ಇಷ್ಟು ದಿವಸ ನಾವು ದೂರದಿಂದ ನೋಡ್ಕೊಂಡು ಫೋಟೋ ತಗೊಂಡು ಹೋಗ್ಬಿಡ್ತಾ ಇದ್ದೆ. ಇವತ್ತು ಸ್ವಲ್ಪ ಪುರ್ಸೋತಿದೆ, ಅದಕ್ಕೆ ಮೇಲೆ ತನಕ ಹೋಗ್ತಾ ಇದ್ದೀವಿ. ಮಾವಿನ ಹಣ್ಣಿದೆ. ಸೊ
ಸೊ ನೋಡಿ ನಾವು ಅಲ್ಲಿಂದ ಬಂದಿದ್ದು, ಅಲ್ಲಿಂದ ಕೆಳಗಡೆ ಇಳಿದಿದ್ದೀವಿ ನೋಡಿ. ಹಿಂಗಿದೆ ರೂಟು ನೋಡಿ. ನಾವು ಅಲ್ಲಿಂದ ಬಂದಿದ್ದು, ಹಿಂಗೆ ಬಂದು ಹಿಂಗಿಂದ ಬಂದಿದ್ದೀವಿ ನೋಡಿ. ಹೆಂಗೆ ಕಾಣಿಸುತ್ತೆ ತಿಮ್ಮಪ್ಪನ ಬೆಟ್ಟ. ಹತ್ತಿರ ಹೋಗ್ತಾ ಹೋಗ್ತಾ ದೊಡ್ಡದಾಗ್ತಾ ಇದೆ. ಹೆಂಗಿದೆ ರೂಟು. ಇದರ ಆರಾಮ ಮಾರ್ಕ್ ಹಾಕಿದ್ದಾರೆ, ಇದರಿಂದ ಈಸಿ. ಬೇಜನ್ ಕಷ್ಟ ಇದೆ ಗುರು ಮೇಲೆ ಹೋಗೋದು. ಬಂಡೆ ಮಧ್ಯ ಎಲ್ಲ ಹೋಗ್ತಾ ಇದೀವಿ. ನೋಡಿ ಅದೇ ಟಾಪು, ಬಟ್ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ಸೊ ಇಲ್ಲಿ ಸುಮ್ಮನೆ ಇಲ್ಲಿ ಹೋಗಿ ಕೂತ್ಕೋತೀವಿ ಬಂಡೆ ಮೇಲೆ. ಇದು ನೋಡಿ ರೂಟ್ ಹಿಂಗಿದೆ, ಬಂಡೆ ಮಧ್ಯ. ಬಟ್ ಇಳಿಯೋಕ್ಕಾಗುತ್ತಾ ಇಲ್ವಾ ನೋಡ್ತಾ ಇದ್ದೀವಿ. ಬಟ್ ಒಳ್ಳೆ ಗಾಡಿ. ಹೆಂಗಿದೆ ನಡೀತು. ಇವಾಗ ಕೆಳಗಡೆ ಇಳಿತಾ ಇದೀವಿ. ಮೇಲೆ ಹತ್ತೋದ್ಕಿಂತ ಕೆಳಗಡೆ ಇಳಿಯೋದೇ ಸ್ವಲ್ಪ ರಿಸ್ಕ್ ಜಾಸ್ತಿ. ಹಾಂ, ಓಹೋ ಬಿಸಿಲು ಇನ್ನೂ ಜಾಸ್ತಿ ಆಗಿದೆ. ಸೊ ಹೆಂಗೆಂಗೋ ಮಾಡಿಕೊಂಡು ಕೆಳಗಡೆ ಇಳಿತಾ ಇದ್ದೀವಿ. ಫೈನಲಿ ಅಲ್ಲಿ ತನಕ ಹೋದ್ವಿ. ಟಾಪ್ ತನಕ ಹೋಗೋಕ್ಕಾಗಲ್ಲ, ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಹೋದ್ವಿ. ನೋಡಿ ನನ್ನ ಬೈಕಲ್ಲಿ ಕಾಣಿಸ್ತಾ ಇದೆ. ಸೊ ಇವಾಗ ಅಲ್ಲಿ ತನಕ ನಾವು ನಡ್ಕೊಂಡು ಹೋಗ್ಬೇಕು. ಇಳಿಯೋದು ಸ್ವಲ್ಪ ಬೇಗ ಆಗ್ತಾಯಿದೆ. ಅದು ಬೇಕಾದ್ರೆ ನಮ್ಗೆ ರೂಟ್ ಗೊತ್ತಿರಲಿಲ್ವಲ್ಲ. ನೋಡಿ ಮಾವಿನ ತೋಟ ಬಂತು. ಇನ್ನೊಂದು ಸ್ವಲ್ಪ ಮೇಲೆ ಹತ್ತಬೇಕು. ಅದೊಂದು ಮಾಡಿಬಿಟ್ರೆ ಆರಾಮ. ಮಾವಿನ ತೋಟ ತೊಗೋಬೇಕು ಅನಿಸ್ತದೆ. ಮಾವಿನ ಹಣ್ಣು ಎಲ್ಲ ಕಡೆ ಮಾವಿನಕಾಯಿ ಇದೆ. ಸೊ ತಿಮ್ಮಪ್ಪನ ಬೆಟ್ಟದಕ್ಕೆ ತುಂಬ ಟಾಪ್ಗೆ ಹೋಗೋಕ್ಕಾಗಲ್ಲ. ಸೊ ಅಲ್ಲಿ ಎಲ್ಲಿ ತನಕ ಒಂದೊಂದು ಡೈರೆಕ್ಷನ್ಸ್ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಹೋಗ್ಬೋದು. ಸೊ ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ ನಾವು ಹೆಂಗೆಲ್ಲ ಕಷ್ಟಪಟ್ಟು ಹತ್ತಿದ್ದೀವಿ ಅಂತ. ಸೊ ಇವಾಗ ನಾವು ನೆಕ್ಸ್ಟು ಜನಾರ್ದನ್ ಹೋಟೆಲ್ಗೆ ಹೋಗ್ತೀವಿ. ಸೊ ಅಲ್ಲಿ ಇನ್ನೊಂದು ಸೆಕೆಂಡ್ ರೌಂಡ್ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಬನ್ನಿ ಜರ್ನಿ ಕಂಟಿನ್ಯೂ ಮಾಡೋಣ.